So let us see. Simple sentence has one subject, one verb and one object. They function on their own. ಸಿಂಪಲ್ ಸೆಂಟೆನ್ಸಲ್ಲಿ ಒಂದು ಸಬ್ಜೆಕ್ಟ್, ಒಂದು ವರ್ಬು ಮತ್ತು ಒಂದು ಆಬ್ಜೆಕ್ಟ್ ಇರುತ್ತೆ. ಐ ವೆಂಟ್ ಟು ಬೈ ಮಿಲ್ಕ್. ಐ ಅನ್ನೋದು ಒಂದು ಸಬ್ಜೆಕ್ಟು, ವೆಂಟ್ ಅನ್ನೋದು ಒಂದು ವರ್ಬು, ಟು ಬೈ ಮಿಲ್ಕ್ ಅನ್ನೋದು ಒಂದು ಕಾಂಪ್ಲಿಮೆಂಟ್, ಒಂದು ಪ್ರೆಡಿಕೇಟ್ ಅಥವಾ ಒಂದು ಆಬ್ಜೆಕ್ಟ್. ಅದೇ ಕಾಂಪೌಂಡ್ ಸೆಂಟೆನ್ಸಲ್ಲಿ a compound sentence is a group of simple and independent sentences joined by a conjunction. Conjunction ಅಂದರೆ ಒಂದು ಕನೆಕ್ಟಿವ್ ಅಥವಾ ಒಂದು ಲಿಂಕರ್ ಆಗಿರಬಹುದು. ಸೊ even if the independent sentences are separated, the meaning does not change. ಇದು ಈ ಕಾಂಪೌಂಡ್ ಸೆಂಟೆನ್ಸ್ನ ಗ್ರೇಟ್ನೆಸ್. ನೀವು ಕಾಂಪೌಂಡ್ ಸೆಂಟೆನ್ಸ್ನಲ್ಲಿ ಎರಡು ಇಂಡಿಪೆಂಡೆಂಟ್ ಸೆಂಟೆನ್ಸ್ ಇರುತ್ತೆ, ಆ ಲಿಂಕರ್ನ ತೆಗೆದ್ರೂ ಕೂಡ ಎರಡಕ್ಕೂ ಅರ್ಥ ಸಂಪೂರ್ಣವಾಗಿ ಇರುತ್ತೆ, ಅಲ್ಲಿ ಯಾವುದೇ ಲಾಸ್ ಆಗೋದಿಲ್ಲ. ಒಂದು ಎಕ್ಸಾಂಪಲ್ ನೋಡಿ. ಐ ವೆಂಟ್ ಟು ಬೈ ಮಿಲ್ಕ್ ಬಟ್ ಎ ಮ್ಯಾನ್ ಸ್ಟೋಲ್ ಮೈ ಮನಿ. ಐ ವೆಂಟ್ ಟು ಬೈ ಮಿಲ್ಕ್ ಅನ್ನೋದಕ್ಕೆ ಸಂಪೂರ್ಣ ಅರ್ಥ ಇದೆ, ಬಟ್ ತೆಗೆದ್ರೂ ಕೂಡ ಎ ಮ್ಯಾನ್ ಸ್ಟೋಲ್ ಮೈ ಮನಿ ಅನ್ನೋದಕ್ಕೂ ಸಂಪೂರ್ಣ ಅರ್ಥ ಇದೆ. ಹಾಗಾಗಿ ಅದನ್ನು ನಾವು ಸಿಂಪಲ್ ಅಂತ ಕರೆದ್ವಿ, ಎರಡನೇದನ್ನು ಕಾಂಪೌಂಡ್ ಸೆಂಟೆನ್ಸ್ ಅಂದ್ವಿ. ಬನ್ನಿ ಈಗ ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ನೋಡೋಣ. ಕಾಂಪ್ಲೆಕ್ಸ್ನಲ್ಲಿ complex sentence is a sentence joined by conjunctions such as if, when, because, since, till, etc. If sentences are separated, the meaning changes. Sentence na separate ಮಾಡಿದ್ರೆ meaning ಇರೋದಿಲ್ಲ. For example, when I went to buy milk, ಇಷ್ಟೇ ಹೇಳಿದ್ರೆ when I went to buy milk, ನಾನು ಹಾಲು ತರಲಿಕ್ಕೆ ಹೋದಾಗ ಅಂತ ಹೇಳಿದ್ರೆ ಇದಕ್ಕೇನು ಅರ್ಥ ಇಲ್ಲ. ಎ ಮ್ಯಾನ್ ಸ್ಟೋಲ್ ಮೈ ಮನಿ, ಇದಕ್ಕೆ ಅರ್ಥ ಇದೆ, ಆದರೆ ಎಲ್ಲ ಸೇರಿಸಿದ್ರೆ ಸಂಪೂರ್ಣ ಅರ್ಥ ಇದೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ನಲ್ಲಿ ಎ ಮ್ಯಾನ್ ಸ್ಟೋಲ್ ಮೈ ಮನಿ ಅನ್ನೋ ಮೇನ್ ಕ್ಲಾಸ್, ವೆನ್ ಐ ವೆಂಟ್ ಟು ಬೈ ಮಿಲ್ಕ್ ಅನ್ನೋ ಇಂಡಿಪೆಂಡೆಂಟ್ ಕ್ಲಾಸ್ ಎರಡೂ ಸೇರಿ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗತ್ತೆ. ಇದನ್ನು ನಾವು ಫಸ್ಟ್ ವಿಡಿಯೋದಲ್ಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಫಸ್ಟ್ ವಿಡಿಯೋದಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಸೆಕೆಂಡ್ ವಿಡಿಯೋ ನೋಡೋದ್ರಲ್ಲಿ ಅರ್ಥ ಇದೆ. ಅಕಸ್ಮಾತ್ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದರ ಹಿಂದಿನ ವಿಡಿಯೋ ನೋಡಿ, ನಿಮಗೆ ಅಲ್ಲಿ ಸಿಂಪಲ್, ಕಾಂಪ್ಲೆಕ್ಸ್ ಮತ್ತು ಕಾಂಪೌಂಡ್ ಸೆಂಟೆನ್ಸ್ನ ನಾವು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಈ ವಿಡಿಯೋ ನೋಡಿದ್ರೆ ಒಳ್ಳೆಯದು. Let us change the complex sentence to simple. The news is so good that it can't be true. ಯಾವ ಸೆಂಟೆನ್ಸ್ನಲ್ಲಿ that ಇರುತ್ತೆ, when ಇರುತ್ತೆ, if ಇರುತ್ತೆ, so that ಇರುತ್ತೆ, ಅಂಥ ಸೆಂಟೆನ್ಸ್ಗಳನ್ನು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೀವಿ. ಆ ದಟ್ ಹಿಂದ್ಗಡೆ ಒಂದು ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಮುಂದೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಹಾಗಾಗಿ ಅವು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಆಗುತ್ತೆ. ಅದನ್ನು ಸಿಂಪಲ್ ಸೆಂಟೆನ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. The news is too good to be true. ಸೊ ಒಂದು ಸಬ್ಜೆಕ್ಟ್ ದ ನ್ಯೂಸ್, ಒಂದು ವರ್ಬ್ ಈಸ್ ಇದೆ, ಹಾಗಾಗಿ ಇದು. ಇನ್ನು ಮಿಕ್ಕಿದ್ದು ಆಬ್ಜೆಕ್ಟ್ ಅಥವಾ ಪ್ರೆಡಿಕೇಟ್ ಅಂತೀವಿ, ಹಾಗಾಗಿ ಇದೊಂದು ಸಿಂಪಲ್ ಸೆಂಟೆನ್ಸ್. ಮೇಲ್ಗಡೆ ಸೆಂಟೆನ್ಸು ಈಸ್ ಅನ್ನೋ ಒಂದು ವರ್ಬ್ ಇದೆ, ನ್ಯೂಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ, ದಟ್ ಆದಮೇಲೆ ಇಟ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ, ಕಾಂಟ್ ಅನ್ನೋ ಅಂಥ ಒಂದು ವರ್ಬ್ ಇದೆ. ಹಾಗಾಗಿ ಎರಡು ವರ್ಬ್ ಇದೆ, ಎರಡು ಸಬ್ಜೆಕ್ಟ್ ಇದೆ, ದಟ್ ಅನ್ನೋದ್ರಿಂದ ಲಿಂಕ್ ಆಗಿದೆ. ಹಾಗಾಗಿ ಮೇಲ್ಗಡೆ ಸೆಂಟೆನ್ಸು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ, ಕೆಳಗಡೆ ಸೆಂಟೆನ್ಸು ಸಿಂಪಲ್ ಸೆಂಟೆನ್ಸ್ ಆಗುತ್ತೆ. ಇನ್ನೊಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ತೊಗೊಳ್ಳೋಣ. ದ್ಯಾಟ್ ಅನ್ನೋಂಥ ಒಂದು ವರ್ಡಿಂದನೇ ಸ್ಟಾರ್ಟ್ ಆಗಿದೆ. ದಟ್ ಹಿ ಈಸ್ ಆನೆಸ್ಟ್, ಹಿ ಈಸ್ ಆನೆಸ್ಟ್, ಈಸ್ ಒಂದು ವರ್ಬು, ಈಸ್ ಡೌಟ್ಫುಲ್ ಇನ್ನೊಂದು ವರ್ಬು, ಹಾಗಾಗಿ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸು. ಹಿಸ್ ಆನೆಸ್ಟಿ ಈಸ್ ಡೌಟ್ಫುಲ್, ಹಿಸ್ ಆನೆಸ್ಟಿ ಒಂದೇ ವರ್ಬು, ಒಂದೇ ಸಬ್ಜೆಕ್ಟು, ಈಸ್ ಒಂದೇ ವರ್ಬು, ಹಾಗಾಗಿ ಇದು ಸಿಂಪಲ್ ಸೆಂಟೆನ್ಸು. ವೆನ್ ಶಿ ವಿಲ್ ಅರೈವ್ ಈಸ್ ಅನ್ಸರ್ಟನ್. ಒಂದೇ ಇಲ್ಲಿ ವೆನ್ ಅನ್ನೋಂಥ ಒಂದು ಲಿಂಕರಿಂದಾಗಿ ವೆನ್ ಬರ್ಬೋದು, ದಟ್ ಬರ್ಬೋದು, ಹಾಗಾಗಿ ಕಾಂಪ್ಲೆಕ್ಸ್ ಆಗುತ್ತೆ. ವಿಲ್ ಅರೈವ್ ಅನ್ನೋಂಥ ಒಂದು ವರ್ಬ್ ಇದೆ, ಈಸ್ ಅನ್ನೋಂಥ ಇನ್ನೊಂದು ವರ್ಬ್ ಇದೆ, ಹಾಗಾಗಿ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಹರ್ ಅರೈವಲ್ ಒಂದು ಸಬ್ಜೆಕ್ಟು, ಈಸ್ ಒಂದು ವರ್ಬು, ಅನ್ಸರ್ಟನ್ ಒಂದು ಪ್ರೆಡಿಕೇಟು, ಹಾಗಾಗಿ ಇದು ಸಿಂಪಲ್ ಸೆಂಟೆನ್ಸು. ದೀಸ್ ಮ್ಯಾಂಗೋಸ್ ಆರ್ ಸೋ ಚೀಪ್ ದಟ್, ಸೋ ದಟ್ ಬಂದರೆ, ಸೋ ದಟ್ ನಾಟ್ ಬಂದರೆ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸು. ಸಿಂಪಲ್ ಸೆಂಟೆನ್ಸ್, ದೀಸ್ ಮ್ಯಾಂಗೋಸ್ ಆರ್ ಟೂ ಚೀಪ್ ಟು ಬಿ ಗುಡ್. ದೀಸ್ ಮ್ಯಾಂಗೋಸ್ ಒಂದು ಸಬ್ಜೆಕ್ಟು, ಆರ್ ಓನ್ಲಿ ಒನ್ ವರ್ಬ್, ಇನ್ನು ಮಿಕ್ಕಿದೆಲ್ಲ ಪ್ರೆಡಿಕೇಟ್. ಹಾಗಾಗಿ ದಿಸ್ ಈಸ್ ಹೌ ಯು ಕಮ್ ಟು ನೋ ಹೌ ಟು ಚೇಂಜ್ ದ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಇಂಟು ಸಿಂಪಲ್.
ಇನ್ನೊಂದಷ್ಟು ಸೆಂಟೆನ್ಸ್ಗಳನ್ನು ನೋಡೋಣ ಬನ್ನಿ. ಹೌ ಹಿ ಎಸ್ಕೇಪ್ಡ್ ಫ್ರಮ್ ದ ಪ್ರಿಸನ್ ಈಸ್ ಎ ಮಿಸ್ಟ್ರಿ. ಅವನು ಹೇಗೆ ಪ್ರಿಸನ್ನಿಂದ ತಪ್ಪಿಸ್ಕೊಂಡ ಅನ್ನೋದೊಂದು ರಹಸ್ಯ. ಹಿಸ್ ಎಸ್ಕೇಪ್ ಫ್ರಮ್ ದ ಪ್ರಿಸನ್ ಈಸ್ ಎ ಮಿಸ್ಟ್ರಿ. ನೋಡಿ ಹೇಗೆ ಸಿಂಪಲ್ ಸೆಂಟೆನ್ಸ್ನ ಮಾಡ್ತಾ ಇದ್ದೀವಿ ಅಂತ. ಹೌ ಹಿ ಎಸ್ಕೇಪ್ಡ್ ಅನ್ನೋದನ್ನು ಹೀಸ್ ಎಸ್ಕೇಪ್ ಮಾಡಿದ್ವಿ, ಹಾಗಾಗಿ ಇದು ಸಿಂಪಲ್ ಸೆಂಟೆನ್ಸ್. ಹಿ ಈಸ್ ಸೋ ಪ್ರೌಡ್ ದಟ್ ಹಿ ಕೆನಾಟ್ ಬೆಗ್. ಈ ಸೆಂಟೆನ್ಸ್ನ ನಾವು ತುಂಬ ಉಪಯೋಗಿಸಿದ್ದೀವಿ. ಹಿ ಈಸ್ ಟೂ ಪ್ರೌಡ್ ಟು ಬೆಗ್. ಶಿ ರಿಜೆಕ್ಟೆಡ್ ವಾಟ್ ಎವರ್ ಹರ್ ಫಾದರ್ ಪ್ರಪೋಸ್ಡ್. ಶಿ ರಿಜೆಕ್ಟೆಡ್ ಹರ್ ಫಾದರ್ಸ್ ಪ್ರಪೋಸಲ್. ಸೊ ನೋಡಿ, ಪ್ರಪೋಸ್ಡ್ ಅನ್ನೋದು ಪ್ರಪೋಸಲ್ ಆಗಿದೆ. ಹರ್ ಫಾದರ್ ಪ್ರಪೋಸ್ಡ್ ಫಾದರ್ಸ್ ಪ್ರಪೋಸಲ್ ಆಗಿದೆ. ಶಿ ರಿಜೆಕ್ಟೆಡ್, ಇಲ್ಲಿ ವಾಟ್ ಎವರ್ ಅನ್ನೋದು ಶಿ ರಿಜೆಕ್ಟೆಡ್ ಹರ್ ಫಾದರ್ಸ್ ಪ್ರಪೋಸಲ್ನಲ್ಲೇ ಬಂದಿದೆ. ವಾಟ್ ಐ ಡ್ರೆಮ್ಟ್ ಹ್ಯಾಸ್ ಕಮ್ ಟ್ರೂ. ಮೈ ಡ್ರೀಮ್ ಹ್ಯಾಸ್ ಕಮ್ ಟ್ರೂ. ಸಿ, ಮೈ ಡ್ರೀಮ್ ಈಸ್ ವಾಟ್ ಐ ಡ್ರೆಮ್ಟ್. ಹ್ಯಾಸ್ ಕಮ್ ಟ್ರೂ ಹಾಗೇ ಇದೆ. ಸೊ ಕಾಂಪ್ಲೆಕ್ಸಿಂದ ಸಿಂಪಲ್ ಮಾಡೋದು ಹೇಗೆ, ಈ ಕಾಂಪ್ಲೆಕ್ಸಿಂದ ಸಿಂಪಲ್ ಮಾಡೋದನ್ನು ಯಾಕೆ ಕಲಿಬೇಕು ಅಂದರೆ ಈಸಿಯಾಗಿ ಮಾತಾಡೋದು ಹೇಗೆ ಅನ್ನೋದನ್ನು ಕಲಿಯೋಕ್ಕೋಸ್ಕರ ಬೇಕು. ಕಾಂಪ್ಲೆಕ್ಸ್ ಸೆಂಟೆನ್ಸಿಂದ ಸಿಂಪಲ್ ಮಾಡೋದಕ್ಕೆ ಇನ್ನೊಂದಷ್ಟು ಸೆಂಟೆನ್ಸ್ಗಳನ್ನ ನೋಡ್ತಾ ಇದ್ದೀವಿ. ಐ ಆಮ್ ಶ್ಯೂರ್ ದಟ್ ಶಿ ವಿಲ್ ಸಕ್ಸೀಡ್. ಸೊ ಶಿ ವಿಲ್ ಸಕ್ಸೀಡ್ನ ಹರ್ ಸಕ್ಸಸ್ಸಲ್ಲಿ ತಂದಿರೋದ್ರಿಂದ ಸಿಂಪಲ್ ಆಗಿದೆ ಇದು. ಐ ಆಮ್ ಶ್ಯೂರ್ ಆಫ್ ಹರ್ ಸಕ್ಸಸ್. ಐ ಆಮ್ ಅನ್ನೋದ್ರಲ್ಲೇ ವರ್ಬ್ ಬಂದಿದೆ. ಇಲ್ಲಿ ಎರಡು ವರ್ಬ್ ಇದೆ. ಐ ಆಮ್ ಶ್ಯೂರ್, ಶಿ ವಿಲ್ ಅನ್ನೋದು, ಆಮ್ ಅನ್ನೋದು ಎರಡಿತ್ತು. ನೋ ಒನ್ ಕ್ಯಾನ್ ಗೆಸ್ ಹೌ ಓಲ್ಡ್ ಶಿ ಈಸ್. ಕ್ಯಾನ್ ಮತ್ತು ಈಸ್ ಎರಡು ಇದೆ, ಆದರೆ ನೋ ಒನ್ ಕ್ಯಾನ್ ಗೆಸ್ ಹೌ ಅನ್ನೋದ್ರಿಂದ ಇದು ಹೌ ಓಲ್ಡ್ ಶಿ ಈಸ್ ಅನ್ನೋದು ಈ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇದೆ ಇದು. ಇದನ್ನು ಸಿಂಪಲ್ ಮಾಡೋದು ಹೇಗೆ ನೋಡೋಣ ಬನ್ನಿ. ನೋ ಒನ್ ಕ್ಯಾನ್ ಗೆಸ್ ಹರ್ ಏಜ್. ದೇ ವರ್ ಲಿಸ್ನಿಂಗ್ ಟು ವಾಟ್ ದ ಮ್ಯಾರಿನರ್ ವಾಸ್ ನರೇಟಿಂಗ್. They were listening to the mariner's narration. What the mariner was narrating ಅನ್ನೋದು ಮ್ಯಾರಿನರ್ಸ್ ನರೇಷನ್ ಅನ್ನೋದರಲ್ಲಿ ಬಂದ್ಬಿಟ್ಟಿದೆ. ಮ್ಯಾರಿನರ್ ಅಂದರೆ ಎ ಪರ್ಸನ್ ಹೂ ಸೇಲ್ಸ್ ಇನ್ ಅ ಶಿಪ್. ಹ್ಯಾಪಿನೆಸ್ ಈಸ್ ವಾಟ್ ದ ಮೈಂಡ್ ಮೇಕ್ಸ್. ಹ್ಯಾಪಿನೆಸ್ ಈಸ್ ದ ಮೇಕಿಂಗ್ ಆಫ್ ದ ಮೈಂಡ್. ಹ್ಯಾಪಿನೆಸ್ ಈಸ್ ವಾಟ್ ಅನ್ನೋದು ಇಲ್ಲಿಲ್ಲ. ಹ್ಯಾಪಿನೆಸ್ ಈಸ್ ದ ಮೇಕಿಂಗ್ ಆಫ್ ದ ಮೈಂಡ್ನಲ್ಲಿ ಎಲ್ಲವನ್ನು ಹೇಳಿದೆ. ಸೊ ಕಾಂಪ್ಲೆಕ್ಸಿಂದ ಸಿಂಪಲ್ ಮಾಡೋದನ್ನು ಕಲ್ತ್ಕೊಳ್ತಾ ಇದ್ದೀವಿ. ಈಗ ಇನ್ನೊಂದಷ್ಟು ಸೆಂಟೆನ್ಸ್ ನೋಡೋಣ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ವಾಟ್ ಹಿ ಸ್ಪೋಕ್. ಸೊ ಹಿ ಸ್ಪೋಕ್ ರೈಟ್ಲಿ. ಎಷ್ಟು ಸಿಂಪಲ್ ಆಗಿದೆ ನೋಡಿ ಇದು. ಕಾಂಪ್ಲೆಕ್ಸ್ನಲ್ಲಿ ಎಷ್ಟೊಂದೆಲ್ಲ ಹೇಳಬೇಕು, ಈ ಎಲ್ಲವನ್ನು ಇಷ್ಟು ಸಿಂಪಲ್ ಆಗಿ ಹೇಳ್ಬೋದಾ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ವಾಟ್ ಹಿ ಸ್ಪೋಕ್. ನಥಿಂಗ್ ರಾಂಗ್ ಅನ್ನೋದು ರೈಟ್ ಆಗಿದೆ. ಇನ್ ವಾಟ್ ಹಿ ಸ್ಪೋಕ್ ಅನ್ನೋದು ಜಸ್ಟ್ ಸ್ಪೋಕ್ ಆಗಿದೆ. ದೇರ್ ಈಸ್ ಹೋಗಿ ಹಿ ಅಂತ ಯೂಸ್ ಮಾಡಿದ್ದೀವಿ. ಹಿ ಸ್ಪೋಕ್ ರೈಟ್ಲಿ. ಇದನ್ನು ಕಲ್ತ್ಕೊಂಡ್ರೆ ನಾವು ಸಿಂಪಲಾಗಿ ಮಾತಾಡೋದನ್ನು, ಈಸಿಯಾಗಿ ಮಾತಾಡೋದನ್ನು ಕಲ್ತ್ಕೊಳ್ಬಹುದು. ಅದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಶಿ ಡಸಂಟ್ ನೋ ವೇರ್ ಹರ್ ಫಾದರ್ ಈಸ್. ಸೊ ವೇರ್ ಹರ್ ಫಾದರ್ ಈಸ್ ಅನ್ನೋದು ಜಸ್ಟ್ ವೇರ್ ಅಬೌಟ್ಸ್ ಅನ್ನೋದರಲ್ಲೇ ಬಂದ್ಬಿಟ್ಟಿದೆ. ಶಿ ಡಸಂಟ್ ನೋ ಹರ್ ಫಾದರ್ಸ್ ಅಡ್ರೆಸ್ ಅಂತ ಕೂಡ ಹೇಳ್ಬೋದು. ಶಿ ಡಸಂಟ್ ನೋ ವೇರ್ ಹರ್ ಫಾದರ್ಸ್ ವೇರ್ ಅಬೌಟ್ಸ್ ಅಂತಲೂ ಹೇಳ್ಬೋದು. ಸೊ ಶಿ ಡಸಂಟ್ ನೋ ತನಕ ಸೇಮ್ ಬಂದಿದೆ. ವೇರ್ ಹರ್ ಫಾದರ್ ಈಸ್ನ ವೇರ್ ಅಬೌಟ್ಸ್ ಅಂತ ಯೂಸ್ ಮಾಡಿದ್ದೀವಿ. ಹಿ ಹ್ಯಾಸ್ ನಾಟ್ ಟೋಲ್ಡ್ ಅಸ್ ವೆನ್ ಹಿ ವಿಲ್ ರಿಟರ್ನ್. ಹಿ ಹ್ಯಾಸ್ ನಾಟ್ ಟೋಲ್ಡ್ ಅಸ್ ಅಬೌಟ್ ಹಿಸ್ ಅರೈವಲ್. ರಿಟರ್ನ್ ಅನ್ನೋದು ಅರೈವಲ್ ಆಗಿದೆ. ಹಿ ವಿಲ್ ಅರೈವ್, ಹಿ ವಿಲ್ ರಿಟರ್ನ್ ಬಂದು ಹಿಸ್ ಅರೈವಲ್ ಆಗಿದೆ. ಡು ಯು ನೋ ವೇರ್ ಯುವರ್ ಬಾರ್ನ್. ವೇರ್ ಯುವರ್ ಬಾರ್ನ್ ಅನ್ನೋದನ್ನು ಬರ್ತ್ ಪ್ಲೇಸ್ನಲ್ಲೇ ತಂದುಬಿಟ್ಟಿದ್ದೀವಿ. ಡು ಯು ನೋ ಅಬೌಟ್ ಯುವರ್ ಬರ್ತ್ ಪ್ಲೇಸ್. ಸೊ ಸಿಂಪಲ್ಲಾಗಿ ಮಾತಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ ಮಾತಾಡೋದನ್ನು ಕಲ್ತ್ಕೊಳ್ಬಹುದು. ಅದಕ್ಕೆ ಸಿಂಪಲ್ ಸೆಂಟೆನ್ಸ್ನ ನಾವು ಕಲ್ತ್ಕೊಳ್ಬೇಕು. ಕಂಬೈನ್ ಟು ಸಿಂಪಲ್ ಸೆಂಟೆನ್ಸಸ್. ಈಗ ಎರಡು ಸಿಂಪಲ್ ಸೆಂಟೆನ್ಸ್ ಕೊಟ್ಟಿದೆ. ಈ ಒಂದು ಆ್ಯಕ್ಟಿವಿಟಿ ಬೇರೆ ಆ್ಯಕ್ಟಿವಿಟಿ, ಇದು ಈ ಹಿಂದೆ ಮಾಡಿದ ಆ್ಯಕ್ಟಿವಿಟಿ ಅಲ್ಲ. ಎರಡು ಸಿಂಪಲ್ ಸೆಂಟೆನ್ಸ್ ಇದೆ. ಇದನ್ನು ಕಂಬೈನ್ ಮಾಡಿದಾಗ ಹೇಗೆ ಅದು ಸಿಂಪಲ್ ಸೆಂಟೆನ್ಸ್ ಆಗ್ಬೋದು, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗ್ಬೋದು, ಹೇಗಾಗತ್ತೆ ನೋಡೋಣ ಬನ್ನಿ. ಈ ಸೆಂಟೆನ್ಸು ಸಿಂಪಲ್ ಆಗೇ ಇದೆ. ಯಾಕೆ ಸಿಂಪಲ್ ಅಂದರೆ ಒಂದು ವರ್ಬು ಒಂದು ಸಬ್ಜೆಕ್ಟ್ ಇದೆ. ಹಿ ವಿಸಿಟೆಡ್ ಹಿಸ್ ಅಂಕಲ್ಸ್ ಲೈಬ್ರರಿ. ತುಂಬ ಸಿಂಪಲ್ ಆಗಿ ಹೇಳಿದ್ದಾರೆ ಇದರಲ್ಲಿ. ಹಿ ವಾಸ್ ಸಕ್ಸಸ್ಫುಲ್, ಹಿ ಓಡ್ ಇಟ್ ಟು ಹಿಸ್ ಫಾದರ್. ಅವರ ಸಕ್ಸಸ್ನ ಅವ್ರ ಫಾದರ್ಗೆ ಅವರು ಕೊಡ್ತಾನೆ. ಹಿ ಓಡ್ ಹಿಸ್ ಸಕ್ಸಸ್ ಟು ಹಿಸ್ ಫಾದರ್. ಇದು ಕೂಡ ಸಿಂಪಲ್ ಸ್ಟ್ರಕ್ಚರು. ಈ ಎರಡು ಬ್ಲೂ ಸೆಂಟೆನ್ಸಲ್ಲಿರೋದು ಎರಡೂ ಕೂಡ ಸಿಂಪಲ್ ಸೆಂಟೆನ್ಸಸ್ಸು.
ಅಂದರೆ ಎರಡು ಸಿಂಪಲ್ ಸೆಂಟೆನ್ಸ್ನ ತೆಗೆದು ಒಂದು ಸಿಂಗಲ್ ಸಿಂಪಲ್ ಸೆಂಟೆನ್ಸ್ ಮಾಡಿದ್ದಾರೆ. He worked hard, he may pass his exams. He worked hard to pass the exam. ಎರಡು ಸಿಂಪಲ್ ಸೆಂಟೆನ್ಸ್ನ ತೆಗೆದು ಅವೆರಡನ್ನು ಒಂದರಲ್ಲೇ ಹೇಳಕ್ಕೆ ಸಾಧ್ಯ ಆಗಿದೆ, ವಿದೌಟ್ ಲಿಂಕರ್, ಯಾವುದೇ ಲಿಂಕರ್ನ ಯೂಸ್ ಮಾಡ್ದಲೆ ಹೇಳೋಕ್ಕಾಗಿದೆ. ದಟ್ ಈಸ್ ವೈ ದಿಸ್ ಈಸ್ ಗ್ರೇಟ್. She struck Manu, she was jealous of him. She being jealous of Manu struck him. Simple sentence idu. She being jealous of Manu struck him. Struck ಅನ್ನೋದೇ ಇಲ್ಲಿ ವರ್ಬ್, she ಅನ್ನೋದು ಸಬ್ಜೆಕ್ಟು, ಮನು being jealous of Manu ಅನ್ನೋದು ಪ್ರೆಡಿಕೇಟ್. ಸಿಂಪಲ್ ಸೆಂಟೆನ್ಸ್ ಇದು, ಸಿಂಗಲ್ ಸಿಂಪಲ್ ಸೆಂಟೆನ್ಸ್, ಇಂಡಿಪೆಂಡೆಂಟ್ ಸೆಂಟೆನ್ಸ್. ಹೇಗೆ ಕಂಬೈನ್ ಮಾಡೋದು ಸಿಂಪಲ್ ಸೆಂಟೆನ್ಸ್, ಎರಡು ಸಿಂಪಲ್ ಸೆಂಟೆನ್ಸ್ನ ಹೇಗೆ ಕಂಬೈನ್ ಮಾಡೋದು ನೋಡೋಣ ಬನ್ನಿ. ನೋಡಿ, ಎರಡು ಸೆಂಟೆನ್ಸ್ನ ಒಂದರಲ್ಲೇ ಹೇಳಿದ್ದಾರೆ. ಓನ್ಲಿ ಹಿಂದೂಸ್ ಆರ್ ಅಲೋಡ್ ಇನ್ಸೈಡ್ ಅನ್ನೋದನ್ನು ನಾವು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀವಿ, ಎರಡು ಸೆಂಟೆನ್ಸಲ್ಲಿ ಹೇಳ್ತಾ ಇದ್ದೀವಿ. ಯಾವತ್ತು ಬ್ರೆವಿಟಿ ಇಸ್ ವಿಟ್ ಅಂತಾರೆ, ಅಂದರೆ ತುಂಬ ಜಾಸ್ತಿ ಮಾತಾಡೋಕ್ಕಿಂತ ಕಮ್ಮಿ ಮಾತಾಡೋದನ್ನು ಇಂಟೆಲಿಜೆನ್ಸ್ ಅಂತಾರೆ. ಆ ಇಂಟೆಲಿಜೆನ್ಸ್ ಕಲ್ತ್ಕೊಳ್ಳೋಕ್ಕೆ, ಕ್ಲೆವರ್ನೆಸ್ನ ಕಲ್ತ್ಕೊಳ್ಳೋಕ್ಕೆ ನಾವು ಸಿಂಪಲ್ ಸೆಂಟೆನ್ಸ್ನ ಹೇಗೆ ಮಾಡಬಹುದು ಅಂತ ಹೇಳ್ಬೋದು. ಇಫ್ ಯು ಆರ್ ನಾಟ್ ಎ ಹಿಂದೂ, ಯು ವಿಲ್ ನಾಟ್ ಬಿ ಅಲೋಡ್ ಇನ್ಸೈಡ್. ಇಫ್ ಯು ಆರ್ ನಾಟ್ ಎ ಹಿಂದೂ, ಯು ವಿಲ್ ನಾಟ್ ಬಿ ಅಲೋಡ್ ಇನ್ಸೈಡ್ ಅನ್ನೋವಂಥ ಎರಡು ಸಿಂಪಲ್ ಸ್ಟ್ರಕ್ಚರು. ಸೊ ಆ್ಯಕ್ಚುಲಿ ಅದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್, ಅದನ್ನು ಸಿಂಪಲ್ ಮಾಡಿದ್ದಾರೆ. ಶಿ ಸಕ್ಸೀಡೆಡ್ ಆಲ್ದೋ ಹರ್ ಸಕ್ಸಸ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ಇದೊಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ಇದು ಆಲ್ದೋ ಅನ್ನೋದ್ರಿಂದ ಲಿಂಕ್ ಆಗಿದೆ. ಮೊದಲನೇ ಸೆಂಟೆನ್ಸು ಅಷ್ಟೇ ಇಫ್ ಅನ್ನೋದ್ರಿಂದ ಲಿಂಕ್ ಆಗಿದೆ, ಹಾಗಾಗಿ ಮೇಲ್ಗಡೆದು ಕೂಡ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಅದು. She succeeded although her success was not expected. She succeeded unexpectedly. Was not expected ಅನ್ನೋದನ್ನು unexpectedly ಅನ್ನೋ ಒಂದು ವರ್ಡ್ ಆಗಿ ಮಾಡಿರೋದ್ರಿಂದ ಅದು ಸಿಂಪಲ್ ಸೆಂಟೆನ್ಸ್ ಆಗಿದೆ. I saw a bird, it was wounded. I saw a wounded bird. I saw a bird, it was wounded. I saw a wounded bird. I was the one who arrived first. ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇದು I was the first to arrive, ಇದು ಸಿಂಪಲ್ ಸೆಂಟೆನ್ಸು. ಹೂ, ಇಫ್, ಆಲ್ದೋ ಈ ಥರ ಬಂದರೆ ಅವನ್ನ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಎರಡು ಸಿಂಪಲ್ ಸೆಂಟೆನ್ಸ್ನ ನಾವು ಕಂಬೈನ್ ಮಾಡಿ ಒಂದು ಮಾಡ್ತಾ ಇದ್ದೀವಿ. ಹಿ ಕನ್ಫೆಸ್ಡ್, ಹಿ ವಾಸ್ ಗಿಲ್ಟಿ. ಹಿ ಕನ್ಫೆಸ್ಡ್ ಹಿಸ್ ಕ್ರೈಮ್. He was silent, it proves his guilt. His silence proves his guilt. I met a boy in the market, he had run away from home. I met a boy in the market, ಒಂದು ಸಿಂಪಲ್ ಸೆಂಟೆನ್ಸು. He had run away from home, ಇನ್ನೊಂದು ಸಿಂಪಲ್ ಸೆಂಟೆನ್ಸು. ಎರಡು ಸಿಂಪಲ್ ಸೆಂಟೆನ್ಸ್ನ ಇಲ್ಲಿ ಕಂಬೈನ್ ಮಾಡಿದಾಗ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿದೆ. ದ ಬಾಯ್ ದಟ್ ಅಂತ ಸೇರಿಸ್ತಿರೋದ್ರಿಂದ ಇದು ಲಿಂಕರ್ ಆಗುತ್ತೆ, ಹಾಗಾಗಿ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ದ ಬಾಯ್ ದಟ್ ಐ ಮೆಟ್ ಇನ್ ದ ಮಾರ್ಕೆಟ್, ಇದು ಕಾಂಪ್ಲೆಕ್ಸ್ ಸೆಂಟೆನ್ಸು. ಹ್ಯಾಡ್ ರನ್ ಅವೇ ಫ್ರಮ್ ಹೋಮ್, ಇದು ಇನ್ನೊಂದು ಸಿಂಪಲ್ ಸೆಂಟೆನ್ಸು. ಐ ಸಾ ಎನ್ ಓಲ್ಡ್ ಮ್ಯಾನ್ ಇನ್ ದ ಟೆಂಪಲ್, ಹಿ ವಾಸ್ ಮೈ ಟೀಚರ್. ದ ಓಲ್ಡ್ ಮ್ಯಾನ್ ದಟ್ ಐ ಮೆಟ್ ಇನ್ ದ ಟೆಂಪಲ್ ವಾಸ್ ಮೈ ಟೀಚರ್. ಇಟ್ಸ್ ಎ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಅಂದರೆ ಎರಡನ್ನ ಕಂಬೈನ್ ಮಾಡಿದಾಗ ಒಂದು ಸಿಂಪಲ್ ಸೆಂಟೆನ್ಸು ಮಾಡ್ಬೋದು ಅಥವಾ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸು ಮಾಡ್ಬೋದು. ಎರಡು ಸಿಂಪಲ್ ಸೆಂಟೆನ್ಸ್ಗಳನ್ನು ಸೇರಿಸಿ ಇನ್ನೊಂದು ಸಿಂಪಲ್ ಸೆಂಟೆನ್ಸ್ ಮಾಡ್ಬೋದು, ಇಲ್ಲಾಂದರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ಮಾಡ್ಬೋದು. ಹಿ ನೋಸ್ ದ್ಯಾಟ್ ದ ಟ್ರೈನ್ ವಿಲ್ ಬಿ ಲೇಟ್ ಅನ್ನೋಂಥದ್ದು. ಹಿ ನೋಸ್ ದಟ್ ಅನ್ನೋದು ಒಂದು ಡಿಪೆಂಡೆಂಟ್ ಕ್ಲಾಸು ಅಥವಾ ಸಬಾರ್ಡಿನೇಟ್ ಕ್ಲಾಸು. ದ ಟ್ರೈನ್ ವಿಲ್ ಬಿ ಲೇಟ್ ಅನ್ನೋದು ಒಂದು ಇಂಡಿಪೆಂಡೆಂಟ್ ಕ್ಲಾಸು, ಹಾಗಾಗಿ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ಎರಡು ಸಿಂಪಲ್ ಸೆಂಟೆನ್ಸ್ನ ಒಂದು ಸಿಂಪಲ್ ಸೆಂಟೆನ್ಸ್ ಮಾಡೋದು ಹೇಗೆ ಅಂತ ಮೊದಲು ನೋಡಿದ್ವಿ. ಈಗ ಎರಡು ಸಿಂಪಲ್ ಸೆಂಟೆನ್ಸ್ನ ಸೇರಿಸಿ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಮೆನ್ ಡೂ ಈವಿಲ್ಸ್, ದೆ ಲಿವ್ ಆಫ್ಟರ್ ದೆಮ್. ಎರಡು ಇಂಡಿಪೆಂಡೆಂಟ್ ಸೆಂಟೆನ್ಸ್ಗಳಿವು, ಕಂಪ್ಲೀಟ್ ಸೆಂಟೆನ್ಸ್ಗಳು. ದ ಈವಿಲ್ ದಟ್ ಮೆನ್ ಡೂ ವಿಲ್ ಲಿವ್ ಆಫ್ಟರ್ ದೆಮ್. ಐ ಮೆಟ್ ಹರ್, ಶಿ ವಾಸ್ ಕಮಿಂಗ್ ಫ್ರಮ್ ಕಾಲೇಜ್. ಎರಡು ಇಂಡಿಪೆಂಡೆಂಟ್ ಸೆಂಟೆನ್ಸು, ಇದನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡ್ತಾ ಇದ್ದೀವಿ. ಐ ಮೆಟ್ ಹರ್ ವೆನ್ ಶಿ ವಾಸ್ ಕಮಿಂಗ್ ಫ್ರಮ್ ಕಾಲೇಜ್. ದಟ್ ಅಥವಾ ವೆನ್ ಯೂಸ್ ಮಾಡಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಯೂಸ್ ಮಾಡ್ಬೋದು, ಬಟ್ ಅದು ಒಂದು ಸೆಂಟೆನ್ಸ್ ಆಗತ್ತೆ. ಕಂಬೈನ್ ಮಾಡ್ತಿದ್ದೀವಿ. ಡೋಂಟ್ ಈಟ್ ಟು ಮಚ್, ಯು ವಿಲ್ ಬಿ ಇಲ್. ಇಫ್ ಯು ಈಟ್ ಟು ಮಚ್, ಯು ವಿಲ್ ಬಿ ಇಲ್. ಸೊ ಇಫ್ ಅನ್ನೋದು ಸೇರಿಸಿದ್ರು ಕೂಡ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ಸೊ ಇಷ್ಟೊತ್ತಿಗೆ ಈ ಎರಡೂ ವಿಡಿಯೋ ನೋಡೋದ್ರಿಂದಾಗಿ ನಿಮಗೆ
ಸಿಂಪಲ್ ಸೆಂಟೆನ್ಸ್ ಅಂದ್ರೇನು, ಕಾಂಪ್ಲೆಕ್ಸ್ ಅಂದ್ರೇನು, ಕಾಂಪೌಂಡ್ ಅಂದ್ರೇನು ಅಂತ ಅರ್ಥ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲರ್ನಿಂಗ್. Thanks for watching. Please put your valuable comments. See you in the next video. Till then, keep smiling and keep learning.